ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸಿಂಪಲ್ಲಾಗಿ ರವೆ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಮೊಸರು, ಕೊಬ್ಬರಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ, ಕರಿಬೇವಿನ ಸೊಪ್ಪು, ಇದು ಏನು ಕ್ಯಾರೆಟು ಮತ್ತು ಸಣ್ಣ ರವೆ ತೊಗೊಂಡಿದ್ದೀನಿ. ಬೆನ್ಸಿ ರವೆ ಅಲ್ಲ, ಸಣ್ಣ ರವೆ ತೊಗೋಬೇಕು. ಇದಕ್ಕೆ ಬೆನ್ಸಿ ರವೆ ಚೆನ್ನಾಗಿರೋದಿಲ್ಲ. ಅದಾದಮೇಲೆ ಉಪ್ಪು ಮತ್ತು ಖಾರಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ಇದಕ್ಕೆ ನೀವು ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಸೊ ಇದು ಆ್ಯಸಿಡಿಟಿ, ಆಲ್ರೆಡಿ ರವೆ ಆ್ಯಸಿಡಿಟಿ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ಸೊ ಅದಾದಮೇಲೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡಿದ್ದೀನಿ, ಮತ್ತು ಶುಂಠಿನ ತುರ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಕೊಬ್ಬರಿ ತುರ್ಕೊಂಡಿದ್ದೀನಿ ಸ್ವಲ್ಪ, ಇನ್ನೊಂದು ಸ್ವಲ್ಪ ಪೀಸಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ರೊಟ್ಟಿ ಮಧ್ಯದಲ್ಲಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಇದು ಟೇಸ್ಟಿಯಾಗಿ ತಿನ್ನೋದಕ್ಕೆ ಮಜಾ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹಾಗೆ ಒಂದು ಸ್ವಲ್ಪ ತುರಿದಿಟ್ಟಿದ್ದೀನಿ, ಸ್ವಲ್ಪ ಇದ್ರ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಈರುಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅದು ರೊಟ್ಟಿ ಪುಡಿ ಆಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಸಣ್ಣ ರವೆ ಹಾಕ್ಕೋಬೇಕು. ಆ ರವೆನೇನು ಉರಿಯೋದೇನು ಬೇಡ, ಸೊ ಹಸಿ ರವೆನೇ ಹಾಕ್ಕೊಳ್ಳಿ. ಸೊ ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆ ಹಾಕ್ಕೊಂಡು, ಸೊ ಅದಕ್ಕೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಖಾರಕ್ಕೆ ಖಾರದ ಪುಡಿ ಹಾಕ್ಬೇಡಿ, ಇದಕ್ಕೆ ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ. ಐದರ್ ಹಸಿಮೆಣ್ಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ. ಖಾರದ ಪುಡಿ ಹಾಕಿದ್ರೆ ಅದು ಇದೇ ಚೇಂಜ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಬೇಡ ಕಲರು. ಸೊ ಅದಾದಮೇಲೆ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮಜ್ಜಿಗೆ ಹಾಕೋದು ಬೇಡ, ಮೊಸರೇ ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಒಂದು ಸ್ವಲ್ಪ ಹಾಗೇ ಎಲ್ಲ ಮಿಕ್ಸ್ ಆಗೋ ಥರ ಸ್ವಲ್ಪ ಹಾಗೇ ಇದು ಮಾಡ್ಕೊಳ್ಳಿ, ನೀರೇನು ಹಾಕಬೇಡಿ ಮೊಸರು ಹಾಕಿದ್ಮೇಲೆ. ಸೊ ಹಾಗೆ ಒಂದೋ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾನು ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನಾನು ಬಿಸಿ ನೀರು ಹಾಕ್ಕೊಳ್ತಿದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡ್ಕೊಂಡು ಹಾಕ್ಕೊಂಡು ರೊಟ್ಟಿ ಅದಕ್ಕೆ ಬರೋ ಥರ ನೀಟಾಗಿ ಒಂದೊಂದು ಚೂರೇ ಬೆರೆಸ್ಕೊಳ್ಳಿ. ಸೊ ತಣ್ಣೀರು ಹಾಕೋದಕ್ಕೆ ನೀವು ಬಿಸಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೇ ಇದು ಒಳ್ಳೇದು ಅನಿಸುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನು ನೀಟಾಗಿ ರೊಟ್ಟಿ ಅದಕ್ಕೆ ಇದು ಮಾಡ್ಕೊಳ್ಳಿ. ಜಾಸ್ತಿ ನೀರು ಬೇಡ, ಜಾಸ್ತಿ ಗಟ್ಟಿ ಆಗೋದು ಬೇಡ. ಒಂದು ಸ್ವಲ್ಪ ಹೊತ್ತು ನೀಟಾಗಿ ರೊಟ್ಟಿ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಅದನ್ನು ನೀಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 10 ನಿಮಿಷ ಎತ್ತಿಟ್ಬಿಡಿ. ಆ ನೀರೆಲ್ಲ ರವೆ ಎಳ್ಕೊಳ್ಳುತ್ತೆ. ಸೊ 10 ನಿಮಿಷ ಎತ್ತಿಟ್ಟಿದ್ದಾದಮೇಲೆ ನೋಡಿ, ಈ ಥರ ಎಲ್ಲನೂ ಎಳ್ಕೊಂಡು ಒಂದು ರೊಟ್ಟಿ ಕನ್ಸಿಸ್ಟೆನ್ಸಿಗೆ ನಾವು ಈ ಥರ ಇದು ಮಾಡಬೇಕೋ ಆ ಥರ ಬ್ಯಾಟರ್ ಥರ ಬರುತ್ತೆ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ ಒಂದು ಹೆಂಚನ್ನ ಕಾಯಕ್ಕಿಡ್ತಾಯಿದ್ದೀನಿ. ಕಾಯಕ್ಕಿಟ್ಬಿಟ್ಟು ಬೇಕು ಅಂತ ಹೇಳಿದ್ರೆ, ಅಂದರೆ ನೀವು ತುಪ್ಪ ಹಾಕೋದು ಬೇಡ, ಎಣ್ಣೆನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ರವೆಗೂ ತುಪ್ಪಗೂ ಹೊಂದೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಎಣ್ಣೆನೇ ಹಾಕ್ಕೊಂಡು, ಸೊ ಅದನ್ನು ನೀಟಾಗಿ ರೊಟ್ಟಿನ ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಅಷ್ಟು ಸೈಜಿಗೆ ತೊಗೊಂಡು ಇದನ್ನು ನೀಟಾಗಿ ತೆಳುವಾಗಿ ತಟ್ಕೊಳ್ಳಿ. ಆ ತಟ್ಟೋ ಕೈಗೆ ಅಂಟುತ್ತೆ. ಅದಕ್ಕೇನು ಮಾಡಬೇಕು ಅಂದರೆ ನೀವು ಸ್ವಲ್ಪ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದು ಸೊ ಸ್ವಲ್ಪನೇ ಹಾಕಿ ನೀಟಾಗಿ ಆದಷ್ಟು ತೆಳುವಾಗಿರೋ ತಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇದು ನಾರ್ಮಲ್ ರೊಟ್ಟಿ ಥರ ಅಲ್ಲ, ರವೆ ರೊಟ್ಟಿ ಸ್ವಲ್ಪ ಬೇಯೋದು ಸ್ವಲ್ಪ ಲೇಟೇ ಆಗುತ್ತೆ. ಅದಕ್ಕೋಸ್ಕರ ತೆಳುವಾಗಿದ್ದಷ್ಟು ಸ್ವಲ್ಪ ಬೇಗ ಬೇಯುತ್ತೆ, ತಿನ್ನೋಕ್ಕೂ ಸ್ವಲ್ಪ ಮಜಾ ಬರುತ್ತೆ. ಅದಕ್ಕೋಸ್ಕರ ಸೊ ನೋಡಿ, ಸುತ್ತು ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಳ್ಳಿ. ಬೇಯೋದಂತೂ ತುಂಬಾ ನಿಧಾನ, ಇದು ಅರ್ಜೆಂಟಾಗೋ ಅಡುಗೆ ಅಲ್ಲ. ಸೊ ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ನಾವು ಕೆಳಗೆ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಅದು ಹೆಂಚೇನು ಅಂಟ್ತಾ ಇಲ್ಲ, ನೀಟಾಗಿ ಬರ್ತಾಯಿದೆ ರೊಟ್ಟಿ. ನೋಡಿ ಈ ಥರ ನೋಡಿ, ಆದರೂ ಸ್ವಲ್ಪ ಮಂದನೇ ಆಯಿತು ಅನಿಸ್ತಾ ಇದೆ. ಸೊ ನೀಟಾಗಿ ಈ ಥರ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿನೂ ಹಾಕ್ಕೋಬೋದು. ನಾನು ಸ್ವಲ್ಪ ಉದ್ದುದಕ್ಕೆ ಹಾಕ್ಕೊಂಡಿದ್ದೀನಿ, ಹಾಗೇನೆ ರೆಕ್ಕೆನೇ, ಯಾಕಂದರೆ ಚೆನ್ನಾಗಿರುತ್ತೆ, ನನಗೆ ಅದೇ ಥರ ಇಷ್ಟ. ಅದಕ್ಕೋಸ್ಕರ ನೀವು ಬೇಕಂದರೆ ಕಟ್ ಮಾಡಿ ಹಾಕ್ಕೊಂಡು ಎರಡೂ ಕಡೆ ಬೇಯಿಸಿದ್ರೆ ರವೆ ರೊಟ್ಟಿ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಹೇಳಿದ್ರೆ, ಮೊಸರು ಹಾಕಿದ್ದೀವಲ್ಲ, ಮೊಸರು ಬಿಸಿ ನೀರು, ಅದಕ್ಕೆ ಸಾಫ್ಟಾಗಿ ಬಂದಿದೆ. ಸೊ ನಿಮಗೆಲ್ಲನೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ, ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು, ನೀವು ಟ್ರೈ ಮಾಡಿದ್ರಾ ಅಥವಾ ಮಾಡಲಿಲ್ಲ ಅಂದರೆ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.